ನಾಗರಿಕ ಪ್ರಜ್ಞೆಯನ್ನ ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಿಬಿ ಅಧಿಕಾರಿಗಳು ತೆಗೆದುಕೊಂಡಂತಹ ಕ್ರಮ ಸರಿನಾ ತಪ್ಪ? ಹಲವು ವಿಮರ್ಶೆಗಳು, ಸುಮಾರು ಜನ ರಿಯಲ್ ಟೈಮ್ ಪ್ರಾಬ್ಲಮ್ಗಳು ಏನಾಗ್ತಿದೆ ಅವ್ರವ್ರ ಏರಿಯಾದಲ್ಲಿ ಅಂತ ಕಾಲ್ ಮಾಡಿ ಹೇಳಿದ್ರು. ಈಗ ಒಬ್ರು ಕಾಲರ್ ಇದ್ದಾರೆ, ಅವ್ರನ್ನೂ ಕೇಳೋಣ ಅವ್ರ ಏರಿಯಾದಲ್ಲಿ ಹೇಗಿದೆ ಪರಿಸ್ಥಿತಿ, ಜಿಬಿ ಅಧಿಕಾರಿಗಳು ಮಾಡಿದ ಸರಿನಾ ತಪ್ಪ ಅಂತ. ವಿನೋದ್ ಅಂತ. ವಿನೋದ್ ಅವರೇ, ಏನ್ ಅನ್ಸುತ್ತೆ ಜಿಬಿ ಅಧಿಕಾರಿಗಳ ಕ್ರಮದ ಬಗ್ಗೆ? ಮೇಡಮ್, ಅವ್ರು ಮಾಡ್ತಾ ಇರೋದು ಒಂದ್ ಕಡೆ ನೋಡಿದ್ರೆ ಸರಿ ಅನಿಸ್ತಾ ಇದೆ, ಒಂದ್ ಕಡೆ ನೋಡಿದ್ರೆ ತಪ್ಪು. ಸರಿ ಹೆಂಗೆ? ಯಾಕಂದ್ರೆ ಇವಾಗ ಜನ ಹೆಂಗೂ ಕಷಾಯ ಹಾಕೋದು ಫಸ್ಟ್ ಆಫ್ ಆಲ್ ತಪ್ಪು. ಬಟ್ ಜನ ಏನಕ್ಕೆ ಹಾಕ್ತಾ ಇದಾರೆ ಅದು ಇಂಪಾರ್ಟೆಂಟ್. ಇವರು ಒಂದ್ ಕಡೆ ನೀಟಾಗಿ ಪಾಯಿಂಟ್ ಮಾಡಿದ್ರೆ ಪ್ರಾಬಬ್ಲಿ ಅಲ್ಲಿಗೆ ಹೋಗಿ ಹಾಕ್ಬಹುದು. ಇವ್ರು ನೆಟ್ ಬರೋದೇ ಇಲ್ಲ ಜಿಬಿ ಅದವ್ರು. ಪ್ಲಸ್ ಈ ಗಾರ್ಬೇಜ್ ಯಾರು ಕ್ಲೀನ್ ಮಾಡ್ತಾರೆ ಅಥವಾ ಎತ್ತುತ್ತಾರೆ, ಇಫ್ ಯು ಸಿ ದೇ ಡೋಂಟ್ ಹ್ಯಾವ್ ಪ್ರಾಪರ್ ಸೂಟ್, ಲೈಕ್ ಆಸ್ ಇನ್ ಆಪ್ರನ್ ಇರ್ಲಿ ಅಥವಾ ಹ್ಯಾಂಡ್ ಗ್ಲೌಸ್ ಇರ್ಲಿ, ಹಂಗಂಗೆ ಬಂದು ಮಾಸ್ಕು ಇರಲ್ಲ. ಸಿ, ಪ್ರಾಬ್ಲಮ್ ಎರಡು ಕಡೆ ಇದೆ. ಗವರ್ಮೆಂಟ್ ಹ್ಯಾಸ್ ಟು ಆಲ್ಸೋ ಲುಕ್ ಇನ್ ಟು ದಿಸ್, ಪೀಪಲ್ ಆಲ್ಸೋ ಹ್ಯಾವ್ ಟು ಲುಕ್ ಇನ್ ಟು ದಿಸ್. ಇವಾಗ ನಮ್ಮ ಏರಿಯಾದಲ್ಲಿ ಐ ಆಮ್ ಕಾಲಿಂಗ್ ಫ್ರಮ್ ಇದು ವಿಜಯ ಬ್ಯಾಂಕ್ ಲೇಔಟ್, ಬನ್ನರ್ಘಟ್ಟ ಮೇನ್ ರೋಡ್, ವಿಜಯ ಬ್ಯಾಂಕ್ ಲೇಔಟ್. ವಿಜಯ ಬ್ಯಾಂಕ್ ಲೇಔಟ್ ಅಲ್ಲಿ ಎದುರುಗಡೆ ಚೆನ್ನಾಗಿ ಗಾರ್ಡನ್ ಇದೆ ಮೇಡಮ್. ಆ ಗಾರ್ಡನ್ ಅಕ್ಕಪಕ್ಕ ಎಲ್ರು ಈ ಹೂ ಮಾರೋರು ಇದಾರೆ ಅಥವಾ ತರಕಾರಿ ಮಾಡೋರು ಇದಾರೆ. ಅವ್ರು ಇವಾಗ ಅವ್ರ ಮೇಲೆ ಯಾರು ಅಬ್ಸರ್ವ್ ಮಾಡಲ್ಲ, ಹಂಗಂಗೆ ಎತ್ತಾಕಿ ಹೋಗ್ಬಿಡ್ತಾರೆ. ಕರೆಕ್ಟ್. ರೈಟ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಥಣಿಸಂದ್ರದಿಂದ ಸಾವಿತ್ರಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸಾವಿತ್ರಿ ಅವರೇ. ನಮಸ್ತೆ ಸರ್. ಹೇಳಿ, ನೀವು ಆಗ್ಲೇ ಮಾತನಾಡ್ತಾ ಇದ್ರಿ ಅಂತ ಅನ್ಸುತ್ತೆ, ಏನು ಪ್ರಾಬ್ಲಮ್ ಆಗಿದೆ ನಿಮ್ಮ ಏರಿಯಾದಲ್ಲಿ ಅಂತ? ನಮ್ಮ ಏರಿಯಾದಲ್ಲಿ ಕಸದ ಗಾಡಿನೇ ಬರ್ತಲ್ಲ ಸರ್. ಕಸದ ಗಾಡಿ ಬಂದ್ರೆ ಕಸ ಹಾಕ್ತೀವಿ, ಇನ್ನೆಲ್ಲ ಹಾಕದೆ ಸರ್, ನೀವ್ ಹೇಳಿ ಸರ್. ಹಂಗಂತ ರೋಡ್ಗೆ ಬಿಸಾಕೋದು ತಪ್ಪಾಗುತ್ತಲ್ವಾ? ಹೌದು ಹೌದು, ರೋಡಿಗೆ ಬಿಸಾಕ ತಪ್ಪು ಇಲ್ಲ ಅಂತ ಹೇಳ್ತಾ ಇಲ್ಲ. ಕಸ ಎಲ್ಲ ಮಾಡಿಸ್ಕೊಂಡು ಎಲ್ಲಿ ಸರ್ ಹಾಕೋದು? ಕಸದ ಗಾಡಿ ಬಂದ್ರೆ ಯಾರು ರೋಡಿಗೆ ಬಿಸಾಕಲ್ಲ, ಕಸದ ಗಾಡಿಗೆ ಹಾಕ್ತಾರೆ. ರೈಟ್, ಥ್ಯಾಂಕ್ ಯು ಸಾವಿತ್ರಿ ಅವರೇ. ಈಗ ಮಂಜುನಾಥ್ ಅಂತ ಕಾಲ್ ಮಾಡಿದ್ರೆ. ಮಂಜುನಾಥ್ ಅವರೇ ನಮಸ್ಕಾರ. ಏನ್ ಅನ್ಸುತ್ತೆ, ಜಿಬಿ ಅವ್ರು ಮಾಡ್ತಿರೋದು ಸರಿನಾ, ಜನ ಸರಿನಾ? ಅವ್ರು ಮಾಡ್ತಾ ಇರೋದು 100% ಕರೆಕ್ಟ್ ಮೇಡಮ್. ಹೆಂಗೆ? ಪಬ್ಲಿಕ್ ನೇ ನೀವು ಅವ್ರು ಮಾಡ್ತಾ ಇರೋದು 100% ಕರೆಕ್ಟ್. ತಗೊಂಡೋಗಿ ಯಾರು ಕಸ ಹಾಕ್ತಾರೋ ಅವ್ರ ಮನೆ ಮುಂದೆ ಮಾಡೋದು 100% ಕರೆಕ್ಟ್. ಸರಿ. ಬಟ್ ಇವಾಗ ಗಾಡಿ ಬರ್ಲಿಲ್ಲ, ಅವಾಗೆಲ್ಲ ಇವಾಗ ಹೆಂಗೆ ಪಬ್ಲಿಕ್ ನ ನೀವು ಇದ್ ಮಾಡ್ತಿರೋ ಹಂಗೆ ಅದಕ್ಕೆ ಯಾರು ಇನ್ಚಾರ್ಜ್ ಅವ್ರ ಮನೆ ಮುಂದೆ ಮೇಲೆ ತಗೊಂಡೋಗಿ ಹಾಕ್ಬೋದಲ್ಲ, ಬರ್ಲಿಲ್ಲ ಅಂದ್ರೆ ಗಾಡಿಗಳು. ಕರೆಕ್ಟ್ ಅಲ್ವಾ? ಇವಾಗ ಇದು ಗೌರ್ಮೆಂಟ್ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿ ನಮ್ಮ ಹತ್ರ ಕಲೆಕ್ಟ್ ಮಾಡ್ತಾ ಇದೆಲ್ಲ. BBMP ಟ್ಯಾಕ್ಸ್, ಆ ಟ್ಯಾಕ್ಸ್, ಸೆಸ್, ಮಣ್ಣು ಮಸಿ ಅಂತ 100 ಕಲೆಕ್ಟ್ ಮಾಡ್ತಾ ಇದಾರೆ. ತಿರ್ಗಾ ನಾವೇನಕ್ಕೆ ಆಟೋಗ್ ಕಾಸು ಕೊಡೋದು, ಕಷಾಯ ಎತ್ತವ್ರಿಗೆ ಕಾಸು ಕೊಡೋದು, ತಿರ್ಗಾ ಏನಕ್ಕೆ ಅವೆಲ್ಲ ಕೊಡ್ಬೇಕು? ಅದೇನು ಕೇಳೋರೇ ಇಲ್ವಾ? ರೈಟ್, ಕರೆಕ್ಟ್. ಅದು ಕೂಡ ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಜೈರಾಮ್ ಅಂತ ಅಂದ್ಬಿಟ್ಟು ಗಿರಿನಗರದಿಂದ ಕಲೆ ಮಾಡಿದ್ದಾರೆ. ನಮಸ್ತೆ ಜೈರಾಮ್ ಅವರೇ. ಸರ್, ಈಗ ಒಂದು ಪ್ರಶ್ನೆ ಏನು ಗೊತ್ತಾ, ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ, ಆಟೋದವ್ರು ದುಡ್ಡು ಕೇಳ್ತಾರೆ ಅಂತ. ಈಗ ಯಾವ್ಯಾವ್ದಕ್ಕೋ ಎಲ್ಲೆಲ್ಲೋ ದುಡ್ಡು ಹೊಟ್ಟೋಗುತ್ತೆ. ನಮ್ಮ ಮನೆ ಕಸ ಕ್ಲೀನ್ ಆಗುತ್ತೆ ಅಂತಂದ್ರೆ ತಿಂಗಳಿಗೆ ಒಂದು 200 ರೂಪಾಯಿ ಕೊಡಕ್ಕಾಗಲ್ವಾ? ಸರ್, 200 ರೂಪಾಯಿ ಕೊಡೋದಕ್ಕಿಂತ ಮುಂಚೆ ಅವರು ನೀಟಾಗಿ ಕೆಲಸ ಮಾಡಿದ್ರೆ ಎಲ್ಲಾ ಕೊಡ್ತಾರೆ. ಆ ನೀಟಾಗಿ ಪರ್ಕೆ ಹಾಕೊಂಡು ಕಸನೇ ಗುಡ್ಸಲ್ಲ ಸರಿಯಾಗಿ, ಇನ್ ಎಲ್ಲಿಂದ ಕೊಡ್ತಾರೆ ಸರ್ ಅವರು? ಅಲ್ವಾ? ಮತ್ತೆ ಈ ಕಸದ ಸಮಸ್ಯೆ ಸಾಲ್ವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಜೈರಾಮ್ ಅವ್ರೆ? ಹಿಂಗ್ ಮಾಡೋದು ತಪ್ಪು, ಹಂಗ್ ಮಾಡೋದು ತಪ್ಪು ಅಂದ್ರೆ ಸರ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕಾರ್ಪೊರೇಷನ್ ಅಲ್ಲಿ ಅಧಿಕಾರಿಗಳನ್ನ ಒಬ್ಬೊಬ್ಬರನ್ನೇ ಮೀಟ್ ಮಾಡಿ ಅವ್ರನ್ನ ಸರಿಯಾಗಿ ಕ್ರಮ ತಗೊಳ್ಳಿ. ಮೊದಲು ಅಧಿಕಾರಿಗಳನ್ನ ಎಷ್ಟು ಜನ ಕೆಲಸದವ್ರು ಬಿಟ್ಟಿದ್ದಾರೆ, ಎಷ್ಟು ಜನ ಆಟೋ ಬಿಟ್ಟಿದ್ದಾರೆ, ಎಷ್ಟು ಜನ ಕಾಂಟ್ರಾಕ್ಟ್ಗಳಿದ್ದಾರೆ ಅಂತ ಅದನ್ನ ಬಗ್ಗೆ ನೀವು ಮಾತಾಡಿ ಅಲ್ವಾ? ರೈಟ್ ರೈಟ್ ರೈಟ್, ಥ್ಯಾಂಕ್ ಯು ಜೈರಾಮ್ ಕರೆ ಮಾಡಿದ್ದಕ್ಕೆ. ನಾಗರತ್ನ ಅಂತ ಕಾಲ್ ಮಾಡಿದ್ದಾರೆ. ನಾಗರತ್ನ ಅವರೇ ನಮಸ್ಕಾರ. ಏನ್ ಅನ್ಸುತ್ತೆ? ನಮಸ್ಕಾರ ಮೇಡಮ್. ಹೇಳ್ರಿ ಮೇಡಮ್, ಇಲ್ಲಿ ಮಲ್ಲತ್ತಲ್ಲಿ RR ನಗರ ಇಲ್ಲೆಲ್ಲ ಕಸನ ತಗೊಂಡೋಗಿ ಎಲ್ಲ ರೋಡ್ ಸೈಡೇ ಹಾಕಿದ್ದಾರೆ. ನೀವು ಬೇಕಾದ್ರೆ ಬನ್ನಿ, ಒಂದು ರೌಂಡ್ ಬಂದು ನೋಡಿ, ಯಾರು ಎತ್ತಲ್ಲ. ಏನಾಗಿದೆ ಅಂತಂದ್ರೆ ಮನೆ ಮುಂದೆ ಒಂದೊಂದ್ ವಾರ ಆದ್ರೂ ಬರಲ್ಲ ಮೇಡಮ್ ಯಾರುನು. ಆಟೋದವ್ರು ಬಂದ್ರೆ ನಾನು ಸಂಬಂಧಪಟ್ಟವ್ರಿಗೆಲ್ಲ ಫೋನ್ ಮಾಡಿ ಕಸನೆಲ್ಲ ಹಾಕ್ಬೇಕು, ಹಾಕಿದ್ರೆ ಫೈನ್ ಹಾಕ್ತೀರಾ, ಬನ್ನಿ ಬನ್ನಿ ಅಂತ ಕರೆದ್ರುನು ಅವರು ಏನಾದ್ರು ಒಂದ್ ಸುಳ್ಳು ಹೇಳಿ ತಪ್ಪಿಸ್ಕೊಂತ ಇದಾರೆ. ಬರ್ತೀವಿ ಮೇಡಮ್, ಇವಾಗ ಕಳಿಸ್ತೀನಿ ಅಂತಾರೆ, ಬರೋದೇ ಇಲ್ಲ. ನಾವು ಕಸನ ಇಟ್ಟು 3 ದಿನ ಹಸಿ ಕಸ ಅಂತೂ ಹುಳ ಬಂದ್ಬಿಟ್ಟಿರುತ್ತೆ, ಸೊಳ್ಳೆ ಇರುತ್ತೆ, ಎಲ್ಲಿ ಇಟ್ಕೊಳ್ಳೋದು? ಈಗ ಅವ್ರು ಹಿಂದಿನವ್ರು ಮಾತಾಡ್ದಂಗೆ ತಗೊಂಡಾಗ ಅವ್ರ ಮನೆಗಳ ಮುಂದೆ ನಾವ್ ಹಾಕ್ಬೇಕಾಗುತ್ತೆ. ಇವಾಗ ಅವ್ರು ಯಾರೋ ಒಬ್ರು ಮಾಡಿದಕ್ಕೆ ತಗೊಂಡಾಗ ಅವ್ರ ಮನೆ ಮುಂದೆ ಹಾಕ್ಬಿಟ್ರು. ಇವಾಗ ಈ ಅಷ್ಟು ಜನದ್ದು ಎಲ್ಲಿ ತಗೊಂಡೋಗ? ಈ ರೋಡ್ಗಳಲ್ಲಿ ಹೆಂಗಾಗಿದೆ ಅಂದ್ರೆ ಹಳ್ಳ ಬಿದ್ದಿದ್ರು ನೋಡಲ್ಲ. ನಾವು ಇಲ್ಲಿ ನಮ್ಮನೆ ಪಕ್ಕದಲ್ಲಿ ಮೋರಿ ಇದೆ, ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ಮುನಿರತ್ನಂ ಅವ್ರದ್ದು ಇದಿರೋದ್ರಿಂದ ಯಾವ್ದೊಂದು ನೋಡ್ತಾ ಇಲ್ಲ. ಇಲ್ಲಿ RR ನಗರ ಏನು ಇಂಪ್ರೂವ್ಮೆಂಟ್ ಇಲ್ಲ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದ. ರಾಜಲಕ್ಷ್ಮಿ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ರಾಜಲಕ್ಷ್ಮಿ ಅವರೇ.
ಸರ್ ನಮಸ್ತೆ ಸರ್. ಇಲ್ಲಿ ಒಣಕಸ ಅಂತ ಅನ್ಬಿಟ್ಟು ಬೆಳಗ್ಗೆ ಬಂದಿದ್ರು, ಬಟ್ ಅವ್ರು ನಾವು ತಗೊಂಡ್ ಹೋಗೋದಿಲ್ಲ ಅಂತ ಅನ್ಬಿಟ್ಟು ಹಾಗೆ ಬಿಟ್ಟೋಗಿದ್ದಾನೆ. ಯಾಕಂತೆ? ಯಾಕೆ? ನಾವು ಇದು ತುಂಬಾ ಇದೆ, ನಾವು ಇಷ್ಟು ತಗೊಂಡೋಗಲ್ಲ, ಸ್ವಲ್ಪ ಆದ್ರೂ ತಗೊಂಡ್ ಹೋಗ್ತೀವಿ ಅಂತಾರೆ. ನಾವು ಹೆಂಗೆ ಇದ್ ಮಾಡೋದು? ಅಲ್ಲ, ಕಾರಣ ಏನು? ಒಣಕಸ ಯಾಕೆ ತಗೊಂಡೋಗಲ್ಲ ಅಂತ ಏನ್ ಹೇಳ್ತಾರೆ? ಅವನ್ನೇ ಕೇಳ್ಬೇಕು. ಅವ್ನ ತಗೊಂಡೋಗಲ್ಲ ಅಂತ ಬಿಟ್ಟೋಗಿದ್ದಾನೆ, ನಾವು ಹಾಗೆ ಇಟ್ಕೊಂಡಿದೀವಿ ಮರದ ಹತ್ರ. ಓಕೆ ಓಕೆ. ಹಂಗೇನು ರೂಲ್ಸ್ ಇಲ್ಲ ರಾಜಲಕ್ಷ್ಮಿ ಅವರೇ. ನೆಕ್ಸ್ಟ್ ಟೈಮ್ ಏನಾದ್ರು ಕೇಳಿದ್ರೆ ಇಂತಿಷ್ಟೇ ಗ್ರಾಮ್ ಇಂತಿಷ್ಟೇ ಕೆಜಿ ಹಾಕ್ಬೇಕಂತ ಏನಿಲ್ಲ. ತಗೊಂಡು ಹೋಗ್ಲಿಲ್ಲ ಅಂದ್ರೆ ನಿಮ್ಮನೆ ಮುಂದೆ ತಂದು ಸುರಿತೀವಿ ಅಂತ ನೆಕ್ಸ್ಟ್ ಟೈಮ್ ಹೇಳ್ರಿ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ನಟರಾಜ್ ಅಂತ ಕಾಲರ್ ಇದ್ದಾರೆ. ನಟರಾಜ್ ಅವರೇ ನಮಸ್ಕಾರ, ಏನ್ ಅನ್ಸುತ್ತೆ? ಮೇಡಮ್, ನನ್ನ ಹೆಸರು ಬಸವರಾಜ್ ಅಂತ. ಆಯ್ತು ಬಸವರಾಜ್ ಅವರೇ ಹೇಳಿ, ಏನ್ ಅನ್ಸುತ್ತೆ? ಬೊಮ್ಮನಹಳ್ಳಿಯಿಂದ ಕರೆ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಮ್ಮ ರೋಡ್ ಸೈಡ್ ಅಲ್ಲಿ ನಮ್ಮ ಅಂಗಡಿಗಳು ಇರೋದು, ಅಲ್ಲಿ ಬಂದ್ಬಿಟ್ಟು ಏನಾಗ್ತಾ ಇದೆ, ಫಸ್ಟ್ ಕಸದ ಗಾಡಿಯವರು ಬಂದ್ರೆ ಒಂದು ಹಾರ್ನ್ ಹಾಕ್ತಾ ಇದ್ರು, ಸೌಂಡ್ ಮಾಡ್ತಾ ಇದ್ರು. ಇವಾಗ ಸೌಂಡ್ ಕೂಡ ಮಾಡ್ತಾ ಇಲ್ಲ. ನಾವ್ ಹೇಗ್ ಕಸ ಹಾಕೋದು ಹೇಳಿ? ಇವಾಗ ಕಸನ ರೋಡ್ಗೆ ಹಾಕ್ಬಾರ್ದು ಅಂತ ಅವ್ರು ಹೇಳ್ತಾರೆ, ಕಸ ನಾವ್ ಹಾಕಕ್ ಹೋದ್ರೆ ಅದಕ್ಕೂ ಒಂದು ಕಿರಿಕಿರಿ ಮಾಡ್ತಾರೆ. ಅಲ್ಲ, ನಿಮ್ಮ ಮನೆಯ ಮುಂದೆ ನೀವು ಕಸ ಇಟ್ಟಿದ್ರೆ ಯಾವುದೇ ಟೈಮಲ್ಲಿ ಬಂದ್ರು ಅವ್ರು ಎತ್ಕೊಂಡು ಹೋಗಲ್ವಾ? ಬಸವರಾಜ್ ಅವರೇ ಟಿವಿ ನೋಡ್ಕೊಂಡು ಮಾತಾಡಬಾರ್ದು, ಕಾಲ್ ಕಟ್ ಆಗುತ್ತೆ. ಹೇಳಿ ಮೇಡಮ್. ರೈಟ್, ಈಗ ಸತೀಶ್ ಅಂತ ಸತೀಶ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಸತೀಶ್ ಅವರೇ ಸರ್, ಪ್ರಾಬ್ಲಮ್ ಏನಂದ್ರೆ ಈಗ ಆಟೋ ಬಂದ್ಬಿಟ್ಟು 11 ಗಂಟೆ 11:30 ಹಂಗ್ ಬರ್ತಾರೆ. ಈಗ ಎಷ್ಟೊಂದ್ ಜನ ವರ್ಕಿಂಗ್ ಬ್ಯಾಚುಲರ್ಸ್ ಇರ್ತಾರೆ, ಫ್ಯಾಮಿಲಿಯಲ್ಲಿ ವರ್ಕಿಂಗ್ ಇರ್ತಾರೆ. ಬೆಳಗ್ಗೆ 9 ಗಂಟೆಗೆ ಮನೆ ಬಿಡ್ತಾರೆ. ಈಗ ಸಾಯಂಕಾಲ ಮನೆಗೆ ಬರೋಷ್ಟು 7 ಗಂಟೆ ಆಗುತ್ತೆ. ಅದನ್ನೇ ನಾವು ಅವಾಗಿಂದ ಹೇಳ್ತಿರೋದು, ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಒಂದು ಕಸ ಹಾಕೋ ಜಾಗ ಮಾಡಿ, ಒಂದು ಡ್ರಮ್ ಇಟ್ಕೊಳ್ಳಿ. ಆ ಡ್ರಮ್ ಅಲ್ಲಿ ಕಸ ಹಾಕ್ಬಿಟ್ಟು ಹೋಗಿ ನೀವೇ ಕಾಯ್ಕೊಂಡಿರ್ತೀರಾ, ಅವ್ರು ಬಂದು ತಗೊಂಡೋಗ್ತಾರೆ ಆಟೋದವರು. ಆಟೋದಲ್ಲಿ ಬರೋರು ಆಟೋದಿಂದ ಕೆಳಗಡೆ ಇಳಿಯಲ್ಲ. ನೀವು ಡ್ರಮ್ ಇಂದ ಎತ್ಕೋಬೇಕಂದ್ರೆ ಕಾಸು ಕೊಡ್ಬೇಕು. ನೀವು ಮನೆ ಮುಂದೆ ಇಟ್ಟಿರೋದನ್ನ ಎತ್ಕೋಬೇಕಂದ್ರೆ ಕಾಸು ಕೊಡ್ಬೇಕು ಸರ್. ಇದೆಲ್ಲ ರೈತರಮ್ಮಿ ಮನೆಗಳಿರ್ತಾವಲ್ಲ, ಎಷ್ಟು ಕೇಳ್ತಾರೆ ಸತೀಶ್ ಅವರೇ? ತಗೊಳ್ಳೋದು. ಹಲೋ, ಎಷ್ಟು ಕೇಳ್ತಾರೆ ನಿಮ್ಮ ಮನೆ ಹತ್ರ ಇರೋ ಕಸನ, ಅಂದ್ರೆ ನಿಮ್ಮ ಮನೆ ಕೆಳಗಡೆ ಇರೋ ಕಸನ ತಗೊಂಡು ಹೋಗಕ್ಕೆ ಎಷ್ಟು ದುಡ್ಡು ಕೇಳ್ತಾರೆ ಅಂತ? ಇಷ್ಟು ನೀವು 50 ರೂಪಾಯಿ 100 ರೂಪಾಯಿ, ನೀವು 100 ರೂಪಾಯಿ ಕೊಟ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಗೊಂಡೋಗ್ತಾರೆ. 50 ರೂಪಾಯಿ ಕೊಟ್ರೆ ಒಂದೊಂದ್ಸಲಿ ಬಿಟ್ಬಿಟ್ಟು ಹೊಂಟೋಗ್ತಾರೆ. ಆ ತರ ರೈಟ್. ನೀವು ಯೋಚನೆ ಮಾಡಬೇಕು, ಕಸ ಕ್ಲೀನ್ ಆಗುತ್ತೆ ಅಂತಂದ್ರೆ 50 ರೂಪಾಯಿ 100 ರೂಪಾಯಿ ಮುಖ್ಯನಾ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ನಿಮಗೆ ಸಮಸ್ಯೆ ಅದಕ್ಕಿಂತ ಕೆಟ್ಟದು ನೀವು ರೋಡಲ್ಲಿ ಹೋಗಿ ಬಿಸಾಕೋದು. ಅದಕ್ಕಿಂತ ಕೆಟ್ಟದು 50 ರೂಪಾಯಿ 100 ರೂಪಾಯಿ ಖರ್ಚು. ಯಾವುದಕ್ಕೂ 50-100 ರೂಪಾಯಿ ಖರ್ಚು ಮಾಡ್ಬಿಡ್ತೀರಾ. ಈಗ ಅವ್ರು ಬಂದು ಮನೆ ಮುಂದೆ 2,000 ರೂಪಾಯಿ ದಂಡ ಹಾಕಿದ್ರು, GB ಅವ್ರು ಕಟ್ಟಲಿಲ್ವಾ? 2,000 ರೂಪಾಯಿ ದಂಡ ಕಟ್ಟಕ್ಕಾಗತ್ತೆ, 50 ರೂಪಾಯಿ ಕೊಡಕ್ಕಾಗಲ್ವಾ? ಪ್ರಶ್ನೆ. ಓಕೆ, ಈಗ ಶ್ರೀಧರ್ ಅಂತ ಕಾಲರ್ ಇದೆ. ಶ್ರೀಧರ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಶ್ರೀಧರ್ ಅವರೇ. ನಮಸ್ಕಾರ. ಇದು ನೀವು ಈ ಅಭಿಯಾನ ತುಂಬಾ ಚೆನ್ನಾಗಿದೆ. ನೀವು ಟಿವಿ ಮೂಲಕ ನೀವು ಜನಗಳಿಗೆ ಜೊತೆಗೆ ಅಧಿಕಾರಿಗಳು ಚೂಕು ಮುಟ್ಟಿಸ್ತಾ ಇದ್ದೀರಿ. ಇದರಲ್ಲಿರೋದು ಸಮಸ್ಯೆ ಏನು ಅಂದ್ರೆ, ನೀವೇನೊಂದು ಡಬ್ಬ ಇಡಬೇಕಂತ ಹೇಳಿದ್ರಿ, ಯಾರ ಮನೆ ಎದುರಿಗಿಡಬೇಕು ಒಂದು. ಎರಡನೇದು, ಜನಗಳು ಸರಿ, ಆದ್ರೆ ವ್ಯವಸ್ಥೆನೂ ಸರಿ ಅಷ್ಟೇ ಮಾಡ್ಬೇಕಲ್ವಾ? ವ್ಯವಸ್ಥೆನಲ್ಲಿ ಹುಡುಕಿದೆ 100% ಶ್ರೀಧರ್ ಅವರೇ. ಅದನ್ನೇ ನಾವು ಬೆಳಗ್ಗಿಂದ ಹೇಳ್ತಿದೀವಿ. ಅಧಿಕಾರಿಗಳು ಫಸ್ಟ್ ಜನರಿಗೆ ಹೇಳಕ್ಕಿಂತ ಮುಂಚೆ ನೀವು ಬುದ್ಧಿ ಕಲೀರಿ ಅಂತ ಹೇಳ್ತಿದೀವಿ. ಹೌದು. ಆಮೇಲೆ ಅವರು ಇವನ್ನ ಗಾಡಿಗಳನ್ನೆಲ್ಲ ಮಾಡ್ತಾ ಅದು ವ್ಯವಸ್ಥಿತವಾಗಿ ಮಾಡಬೇಕು. ಆಮೇಲೆ ಟೈಮಿಗೆ ಸರಿಗೆ ಬರಬೇಕು. ಜನಗಳ ತಪ್ಪನ್ನು ಹುಡುಕೋಕ್ಕಿಂತ ಮುಂಚೆ ಅವರು ಸರಿ ವ್ಯವಸ್ಥೆ ಮಾಡಿದ್ರೆ ಈ ತರ ಆಗೋದಿಲ್ಲ. ಸೆಗ್ರಿಗೇಷನ್ ಕೂಡ ಮಾಡ್ತಾರೆ, ನಿಧಾನ ತಿಳುವಳಿಕೆ ಬರುತ್ತೆ. ಜನಗಳು ಬಿಡಿ, ಈಗ ನೀವು ಯಾವ್ದು ವ್ಯವಸ್ಥೆಯನ್ನು ಎಷ್ಟು ಸರಿಯಾಗಿ ಮಾಡ್ಕೊಡ್ತೀರಿ ಅದ್ರ ಪ್ರಕಾರವಾಗಿ ನಡ್ಕೊಳ್ತಾರೆ. ಓಕೆ, ರೈಟ್, ಥ್ಯಾಂಕ್ ಯು. ಈಗ ರತ್ನಮ್ಮ ಅಂತ ಕಾಲ್ ಮಾಡಿದ್ರೆ, ರತ್ನಮ್ಮ ಅವರೇ ಏನ್ ಅನ್ಸುತ್ತೆ? ಮೇಡಮ್, ಇಷ್ಟೊತ್ತವರೆಗೂ ನಾನು ಟಿವಿನಲ್ಲಿ ನೋಡಿದೆ ವಾರ್ತೆಗಳನ್ನ. ತಪ್ಪು ಅವ್ರದ್ದು ಇದೆ, ನಮ್ದು ಇದೆ. ಒಬ್ಬರ ಮಾಡ್ಬೇಕು, ವ್ಯತ್ಯಾಸಂಗೆ ಅಂತ ಯಾರು ಮಾಡಿಲ್ಲ. ನಾ ಡೈಲಿ ಇಲ್ಲಿ ಜಯಪ್ರಕಾಶ್ ನಗರ ಹತ್ರ ಬಸ್ ಸ್ಟಾಪ್ ಹತ್ರ ಬರ್ತೀನಿ ಮೇಡಮ್. ಫುಲ್ಲು ಗಡಿ ಬಸ್ ಸ್ಟಾಪ್ ಅಲ್ಲೇನೆ, ವಿಷ್ಣುವರ್ಧನ್ ಸ್ಟ್ಯಾಚು ಅಲ್ಲೇನೆ, ಮತ್ತೆ ಇಲ್ಲಿ ತರಕಾರಿಗಳು ಮಾರೋರೆಲ್ಲ ತಂದಲ್ಲ ಬಂದ್ ಮಾಡಿರ್ತಾರೆ ಮೇಡಮ್. ಅಲ್ಲಿ ಕಾಲಿಟ್ಟು ಬಸ್ ಇಳಿಯಕ್ಕೂ ಇರಲ್ಲ. ಆಯ್ತಾ? ಅದನ್ನ ಯಾರ್ಗ್ ಹೇಳೋದು ಯಾರಿಗ್ ಬಿಡೋದು ಸಮಸ್ಯೆ? ಫಸ್ಟ್ ಈ ಪ್ಲಾಸ್ಟಿಕ್ ಇದೆಲ್ಲ ಅದನ್ನ ಫಸ್ಟ್ ಸಪ್ರೇಟ್ ಮಾಡ್ಬೇಕು. ಅವ್ರದ್ದು ತಪ್ಪಿದೆ. ಖಂಡಿತ, ಥ್ಯಾಂಕ್ ಯು. ಕರೆಕ್ಟ್ ನೀವು ಹೇಳಿದ್ದು ರತ್ನಮ್ಮ ಅವರೇ, ಧನ್ಯವಾದ. ಈಗ ನಾನು ಯಾವುದೋ ಒಂದು ಊರಿಗೆ ಹೋಗ್ಬೇಕಪ್ಪ, ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ತಬೇಕು. ನಮ್ಮನೆಯಿಂದ ನಾನು ಮೆಜೆಸ್ಟಿಕ್ಗೆ ಹೋಗೋದೇ ಬಸ್ಸೇ ನಮ್ಮನೆ ಮುಂದೆ ಬರಲ್ಲ, ಬಸ್ ನಮ್ಮನೆ ಮುಂದೆ ಬರಲಿ ಹತ್ತೀನಿ ಅಂತನೋ, ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಇಲ್ಲ ರೈಲೇ ನಮ್ಮನೆ ಮುಂದೆ ಬರಲಿ ಅನ್ನೋಕ್ಕಾಗುತ್ತಾ? ಜನ ಆವಾಗೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋರು ಕಸದ್ದೊಂದು ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯ? ಅವ್ರು ನಮ್ಮನೆ ಮುಂದೆ ಬರಲ್ಲ, ಕಸ ನಮ್ಮ ಹತ್ರ ತಗೊಳ್ಳಲ್ಲ, ಡ್ರಮ್ಮಲ್ಲಿಟ್ಟರು ತಗೊಳ್ಳಲ್ಲ ಅಂತಂದ್ರೆ ಹೆಂಗೆ? ಎರಡೂ ಕಡೆಯಿಂದ ತಪ್ಪಿದೆ. ಟ್ರೀಟ್ ಮಾಡಬೇಕಾಗುತ್ತೆ. ಜವಾಬ್ದಾರಿಯನ್ನು ಎಲ್ಲರೂ ಅರ್ಥಕೋಬೇಕು. GBI ಅವರು ಅರ್ಥಕೋಬೇಕು, ಜನಸಾಮಾನ್ಯರು ಅರ್ಥಕೊಂಡಾಗ ಈ ಸಮಸ್ಯೆಗೊಂದು ಪರಿಹಾರ ಸಿಗುತ್ತೆ.